ಅಲ್ಲ ಇವತ್ತು ರಿಕ್ಕಿ ರೈ ಅವ್ರಿಗೆ ಸುಮಾರು ತಾವೆಲ್ಲ ನೋಡ್ತಾನೆ ಇದ್ದೀರಾ. ಆಲ್ಮೋಸ್ಟು ಅವ್ರು ಶೂಟೌಟ್ ಆಗಿದ್ದು 18th, ಆಲ್ಮೋಸ್ಟ್ 1.5 ಮಂತ್ ಆಯಿತು. ಶೂಟೌಟ್ ಆದಮೇಲೆ ಅವ್ರಿಗೆ ಆಲ್ಮೋಸ್ಟ್ 3 ಇಂದ 4 ಆಪ್ರೇಷನ್ಸ್ ಆಗಿದೆ. ಅದಾದಮೇಲೆ ಅವ್ರು ಆಪ್ರೇಷನ್ಸ್ ಆಯಿತು, ಅವ್ರಿಗೆ ಕೈಗೊಂದು ಬುಲೆಟ್ ಬಿದ್ದಿತ್ತು, ಜೊತೆಗೆ ಮೂಗು ಇಲ್ಲಿ ಕಟ್ಟಾಗಿತ್ತು. 3 ಇಂದ 4 ಆಪ್ರೇಷನ್ಸ್ ಆಗಿ ಅಷ್ಟೆಲ್ಲ ಆಗಿ ಸುಮಾರು ಸ್ವಲ್ಪ ಚೇತರಿಸ್ಕೊಂಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ಅವ್ರು ನೋಟಿಸ್ ಕೊಟ್ಟಾಗಲೇ ಲಾಂಗ್ ಬ್ಯಾಕ್ ಹೇಳಿದರು, ನಾವು ಸ್ವಲ್ಪ ಹುಷಾರಾದಮೇಲೆ ನಾನು ಬಂದು ಕೋಪ್ರೇಟ್ ಮಾಡ್ತೀನಿ ಅಂತ. ಅದ್ರ ಪ್ರಕಾರ ಕಾನೂನು ಗೌರವ ಕೊಡಬೇಕು ಅಂತ ಇವತ್ತು ಬಂದರು. ಅದ್ರ ಪ್ರಕಾರ ಇವತ್ತು ಬಂದು ಅವ್ರಿಗೆ ಏನು ಸ್ಟೇಟ್ಮೆಂಟ್ಸ್ ಇದೆ, ಯಾರ್ಯಾರ ಮೇಲೆಲ್ಲ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲೀನಾಗಿ ಹೇಳಿದ್ರು. ಯಾವ ಕಾರಣಕ್ಕೋಸ್ಕರ ಡೌಟ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ ದ ಮೀನ್ ವೈಲ್ ತಾವೆಲ್ಲ ನೋಡಿದ್ದೀರಾ, ಎಷ್ಟೊಂದು ಕೆಲವೊಬ್ಬರು ಅವ್ರ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಇವರೇನೋ ಆರ್ಕೆಸ್ಟ್ರೇಟೆಡ್ ಅನ್ನೋ ಥರ ಅವರೇನೋ ಮಾಡಿಸ್ಕೊಂಡಿರ್ಬೋದು ಅನ್ನೋ ಥರ ಒಂದಷ್ಟು ಸುದ್ದಿಗಳನ್ನ ಹರಿದಾಡಂಗೆ ಮಾಡಿದರು ಕೆಲವೊಬ್ಬರು. ನಾವು ಅಂಥವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೊಂದು ಫೋಟೋ ತೋರಿಸ್ತೀನಿ ನಾನು. ಇದೊಂದು ಫೋಟೋ ನೋಡಿದಾಗ ಇದೊಂದು ಫೋಟೋ ನೋಡಲಿ, ಯಾರಾದರೂ 100 ಕೋಟಿ ಕೊಟ್ಟರೂ ಕೂಡ ಮುತ್ತಪ್ಪರಯ್ಯವ್ರ ಮಗನಿಗೆ ಪ್ರಚಾರದ ಅವಶ್ಯಕತೆ ಖಂಡಿತ ಇರಲಿಲ್ಲ. ಮುತ್ತಪ್ಪರಯ್ಯವ್ರ ಮಗನಿಗೆ ಹಣದ ಅವಶ್ಯಕತೆಯೂ ಇರಲಿಲ್ಲ. ಮುತ್ತಪ್ಪರಯ್ಯವರು ಸಾಕಷ್ಟು ಅವ್ರಿಗೆ ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರಿಗೆ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ಅವರೇ ಇನ್ನೂ ಹೆಲ್ಪ್ ಮಾಡಿಕೊಂಡು ನೀಡಿ ಪೀಪಲ್ಗೆ ಅವ್ರಿಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಮಾಡಬೇಕು ಅಂತ. ಈಸ್ ನಾಟ್ ಎ ಗ್ರೀಡಿ. ನೀಡಿ ಪೀಪಲ್ಗೆ ಏನನ್ನ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮುತ್ತಪ್ಪರಯ್ಯವ್ರ ಮಕ್ಕಳು. ಅಂಥದ್ರಲ್ಲಿ ಅವ್ರ ಮೇಲೆ ಇಲ್ಲ ಸಲ್ಲದ ಕೆಲವೊಬ್ಬರು ಆರೋಪಗಳನ್ನ ಮಾಡಿದ್ರು. ಬಟ್ ಜನ ನಂಬೋದಿಲ್ಲ ಅದನ್ನು. ಯಾಕಂದರೆ ಅವ್ರ ಮಗನಿಗೆ, ಮುತ್ತಪ್ಪರಯ್ಯವ್ರ ಮಗನಿಗೆ ಯಾರೋ ಒಬ್ರ ಕೈಯಲ್ಲಿ ವೆಪನ್ ಕೊಟ್ಬಿಟ್ಟು ಶೂಟ್ ಮಾಡಿಸ್ಕೊಳ್ಳೋ ಅಂತ ಖಂಡಿತ ಅಷ್ಟು ಬ್ರೈನ್ಲೆಸ್ ಏನಲ್ಲ. ಬಿಕಾಸ್ ಈ ಮುತ್ತಪ್ಪರಯ್ಯ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು, ಅಂಥವ್ರ ಮಗ. ಸೊ ಏಕಾಏಕಿ ಅವ್ರ ಮೇಲೆ ಗುಂಡಿನ ದಾಳಿ ಆಯಿತು. ಇದು ದೊಡ್ಡ ಕಾನ್ಸ್ಪಿರಸಿ. ಯಾರೋ ಮಾಡಬೇಕು ಎಲ್ಲೋ ಒಂದು ಕಡೆ ಈ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಇವ್ರಿಗೆ ಅಟೆಂಪ್ಟ್ ಮಾಡಿ ಇವ್ರಿಗೆ ತೊಂದರೆ ಆದರೆ ಅದನ್ನೆತ್ತಿ ಅವರು ಇನ್ನೊಬ್ಬ ಅಣ್ಣನಿಗೆ ಹಾಕಿ ಅವ್ರು ಬೇರೆ ದೇಶದಿಂದ ಈ ದೇಶಕ್ಕೆ ಬರ್ದಂಗೆ ಮಾಡಿ ಆಸ್ತಿನ ಹೊಡಿಬೇಕು ಅನ್ನೋ ಒಂದು ಒಳ್ಳೆ ಸಂಚನ್ನು ಕ್ಲೀನಾಗಿ ರೂಪಿಸಿದ್ರು. ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಮುತ್ತಪ್ಪರಯ್ಯವ್ರ ಮಗ ಬದುಕಿದ್ದಾರೆ, ತೊಂದರೆ ಏನಾಗಿಲ್ಲ. ಖಂಡಿತ ಇದರಲ್ಲಿ ನ್ಯಾಯ ಸಿಗಲೇಬೇಕು. ಯಾಕಂದರೆ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಇದನ್ನು ನಾವು ದೊಡ್ಡ ಮಟ್ಟಿಗೆ ಕಾನೂನು ಮುಖಾಂತರವಾಗಿ ಒಂದು ಹೋರಾಟ ಮಾಡಲೇಬೇಕಾಗ್ತದೆ. ಬಟ್ ನಮಗೆ ಪೊಲೀಸ್ ಮೇಲೆ ಕೂಡ ಖಂಡಿತ ಭರವಸೆ ಇದೆ. ಯಾಕಂದರೆ ಒಂದು ಗುಡ್ ಲೈನಪ್ಪಲ್ಲಿ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಸೊ ನಮ್ಗೆ ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇದೆ, ಯಾವ ಕಾರಣಕ್ಕಾಗೋಸ್ಕರ ಸಸ್ಪೆಕ್ಟ್ ಇದೆ, ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ನಾವು ಕೂಡ ಇವತ್ತು ಕೊಟ್ಟಿದ್ದೀವಿ. ಯಾವುದೇ ಥರ ಇದರಲ್ಲಿ ಮುತ್ತಪ್ಪರಯ್ಯವ್ರ ಮಗನಿಗೆ ಜೀವ ಬೆದರಿಕೆ ಇರೋದು, ಅವ್ರ ಮೇಲೆ ಶೂಟೌಟ್ ಆಗಿರೋದು, ಆಲ್ಮೋಸ್ಟ್ ನೋವನ್ನು ಬೋಸಿರೋದು, ಅವರು ಆಪ್ರೇಷನ್ ಆಗಿರೋದು ಅವ್ರಿಗೆ. ಸೊ ಎಲ್ಲೋ ಒಂದು ಕಡೆ ಈ ಅಪಪ್ರಚಾರಗಳನ್ನ ಮಾಡಿ ಇದನ್ನು ಏನಂತಾರೆ ತನಿಖೆನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರು. ಅದು ಖಂಡಿತ ಈ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಗೊತ್ತಾಗತ್ತೆ. ಸೊ ಹಂಗಾಗಿ ಅದೆಲ್ಲ ಸುಳ್ಳು.